ರಾಜ್ಯ ಸರ್ಕಾರದ ಖಾತೆಯಲ್ಲಿ ಹಣವೇ ಇಲ್ವಾ? ಚಿಕ್ಕಮಗಳೂರಿನಲ್ಲಿ ಸರ್ಕಾರ ಕೊಟ್ಟ ಚೆಕ್ ಬೌನ್ಸ್ ಆಗಿದೆ. 2024ರ ಜುಲೈನಲ್ಲಿ ಕಳಸ ತಹಸೀಲ್ದಾರ್ ಚೆಕ್ ನೀಡಿದ್ರು. ಭಾರಿ ಮಳೆಗೆ ಮನೆ ಬಿದ್ದು ಲಕ್ಷ್ಮಣ್ಣ ಅನ್ನೋರ ಪತ್ನಿಗೆ ಗಾಯ ಆಗಿದೆ. ಪರಿಹಾರವಾಗಿ 1,20,000 ಚೆಕ್ ಅನ್ನ ಕೊಟ್ಟಿದ್ರು ತಹಶೀಲ್ದಾರ್. ಸರ್ಕಾರ ನೀಡಿದಂತ ಚೆಕ್ ಇಲ್ಲಿವರೆಗೆ ಡ್ರಾನೇ ಆಗಿಲ್ಲ. ಬ್ಯಾಂಕ್ನಲ್ಲಿ ಕೇಳಿದ್ರೆ ಖಾತೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ. ಹೊಸ ಚೆಕ್ ಕೊಡೋದಕ್ಕೆ 20,000 ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಲಂಚಕ್ಕೋಸ್ಕರ ಬೇಡಿಕೆ ಇಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಏನಾಗ್ತಾ ಇದೆ ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ? ರಾಜ್ಯ ಸರ್ಕಾರದ ಖಾತೆಯಲ್ಲಿ ಹಣವೇ ಇಲ್ವಾ? ಚಿಕ್ಕಮಗಳೂರಿನಲ್ಲಾಗಿರೋದು. ಚಿಕ್ಕಮಗಳೂರಿನಲ್ಲಿ ಸರ್ಕಾರ ಕೊಟ್ಟಂತಹ ಒಂದು ಚೆಕ್ ಏನಿದೆ ಅದು ಬೌನ್ಸ್ ಆಗಿದೆ. 1,20,000 ಚೆಕ್ ಇದೆ. 2024ರ ಜುಲೈನಲ್ಲಿ ಕಳಸ ತಹಸೀಲ್ದಾರ್ ಚೆಕ್ ಕೊಟ್ಟಿದ್ರು. ಭಾರಿ ಮಳೆಗೆ ಮನೆ ಬಿದ್ದು ಲಕ್ಷ್ಮಣ್ ಅನ್ನೋರ ಪತ್ನಿಗೆ ಗಾಯ ಆಗಿದೆ. ಸರ್ಕಾರದಿಂದ ಸಿಕ್ಕಂತ ಪರಿಹಾರವಾಗಿ 1,20,000 ಚೆಕ್ ಅನ್ನ ಕೊಟ್ಟಿದ್ರು ತಹಸೀಲ್ದಾರ್. ಸರ್ಕಾರ ನೀಡಿದಂತಹ ಚೆಕ್ ಇಲ್ಲಿ ತನಕ ಡ್ರಾನೇ ಆಗಿಲ್ಲ. ಖಾತೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ. ಬ್ಯಾಂಕ್ನಲ್ಲಿ ಕೇಳಿದ್ರೆ ಹೊಸ ಚೆಕ್ ಕೊಡಿ ಅಂದ್ರೆ 20,000 ಲಂಚಕ್ಕೆ ಅಧಿಕಾರಿಗಳು ಬೇಡಿಕೆ ಇಟ್ಟಿದ್ದಾರೆ. ಮನೆ ಬಿದ್ದೋಗಿ 12/6/2024ರಲ್ಲಿ ಮನೆ ಬಿದ್ದೋಗಿದೆ. ತಹಸೀಲ್ದಾರ್ ಅವರಿಗೆ 3 ಜನ ಚೇಂಜ್ ಆದ್ರು. ಆದ್ರೂ 3 ಜನಕ್ಕೆ 3 ಮನವಿ ಎಲ್ಲ ಕೊಟ್ಟಾಯ್ತು. ಹಂಗೆ ಕೆಲವು ಅಧಿಕಾರಿಗಳು ನಿಮಗೆ ದುಡ್ಡು ಬರಕ್ಕಿದೆ 80,000 ಬರಕ್ಕಿರೋದು, 1,20,000 ಬಂದ್ರೆ ನಮಗೆ 20,000 ಕೊಡ್ಬೇಕಂತೇಳಿ ಕೆಲವು ಅಧಿಕಾರಿಗಳು ಈ ತರ ಕೇಳ್ತಾರೆ ಬಾಯಿ ಬಿಟ್ಟು. ಅದು 20,000ನೂ ಇಲ್ಲ, ಈ ಕಡೆ 1,20,000 ಬಂದಿಲ್ಲ. ಆದ್ರೆ ನನ್ನ ಹೆಂಡತಿಗೆ ಕೈ ಎಲ್ಲ ಕಟ್ಟಾಗಿ ಒಂದು ಕಾರ್ಕಳ ಸ್ಪಂದನದಲ್ಲಿ ಒಂದು 2 ಲಕ್ಷ ರೂಪಾಯಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.